Here I come. Oh. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಉಪೇಂದ್ರ ಅದು ಯು ಐ ಅಪ್ಡೇಟ್ ಬರುತ್ತೆ, ಯು ಐ ಅಪ್ಡೇಟ್ ಬರಲ್ಲ, ಯು ಐ ಇದು ಕಂಟೆಂಟ್ ಬರುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇಫ್ ದೇ ಆರ್ ಗೋಯಿಂಗ್ ಟು ಡೂ ಸಮಥಿಂಗ್, ಬಿಕಾಸ್ ಇಫ್ ಐ ಆಮ್ ನಾಟ್ ರಾಂಗ್ ಅವ್ರ ಬರ್ತಡೇ 18th of September ವಿಚ್ ಇಸ್ ಟುಮಾರೋ. ಅವರು ಅಪ್ಡೇಟ್ ಕೊಡಬೇಕು ಏನಾದರೂ. ನನ್ಗನ್ಸೋ ಪ್ರಕಾರ ಒಂದು ಟ್ರೈಲರ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ಟ್ರೈಲರ್ ಆದ್ರೂ ಬಿಡ್ಬೋದು, ಅಥವಾ ಜಸ್ಟ್ ಒಂದು ಗ್ಲಿಮ್ಸ್ ಬಿಟ್ಬಿಟ್ಟು ಬರ್ತ್ಡೇಗೆ ಇಷ್ಟೇ ಕಂಡ್ರಪ್ಪ ನೋಡ್ಕೊಳ್ರಿ, ಥಿಯೇಟರ್ಗೆ ಬಂದ್ಬಿಟ್ಟು ಪಿಕ್ಚರ್ ನೋಡ್ರಿ ಸರಿನಾ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಐ ಆಮ್ ಹೋಪಿಂಗ್ ದೇ ವಿಲ್ ರಿಲೀಸ್ ಒನ್ ಟ್ರೈಲರ್. ಇವಾಗಲೂ ಡೆಫಿನೆಟ್ಲಿ ಟ್ರೈಲರ್ ಬಿಡಲೇಬೇಕು, ಹೈಪ್ ಕ್ರಿಯೇಟ್ ಮಾಡ್ಬೇಕು ತಾನೆ. ಅಕ್ಟೋಬರ್ ಡೇಟ್ ಅನೌನ್ಸ್ಮೆಂಟ್, ಟ್ರೈಲರ್ ಜೊತೆ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಅಫ್ಕೋರ್ಸ್, ಇಫ್ ದೇ ಆರ್ ಪ್ಲಾನಿಂಗ್ ಆನ್ ರಿಲೀಸಿಂಗ್ ಆನ್ October. ಇಫ್ ನಾಟ್ ವಿ ಡೋಂಟ್ ನೋ ದಟ್, ಹೇಳಕ್ಕಾಗಲ್ಲ. ಯಾಕೆಂದ್ರೆ ಗಣೇಶ ಹಬ್ಬಕ್ಕೆ ಏನು ಬರಲಿಲ್ಲ, ಸತ್ಯವಾಗಿ ಹೇಳ್ತೀನಿ. ಗಣೇಶ ಹಬ್ಬಕ್ಕೆ ಏನಂದ್ರೆ ಏನು ಬರಲಿಲ್ಲ. ಸಚ್ ಎ ಡಿಸಪಾಯಿಂಟ್ಮೆಂಟ್. ನನಗೆ ಬೇಜಾರೇ ಆಗೋಯ್ತು. ಬಿಕಾಸ್ ನಾಟ್ ಸಿಂಗಲ್ ಒಬ್ರಾದ್ರೂ ಯಾವ್ದಾದ್ರು ಒಂದು ಪಿಕ್ಚರ್ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರ ಇಲ್ಲ. ಯು ಐ ಅವ್ರು ಬಿಡ್ತಾರೆ ಅಂತ ಕಾಯ್ಕೊಂಡ್ಬಿಡ್ತಾರೆ. ಅಫ್ಕೋರ್ಸ್ ಉಪೇಂದ್ರ ಮತ್ತೆ ಗಣೇಶ ಹಬ್ಬ ಅಂದ್ರೆ ಒಂಥರ ಸ್ಪೆಷಲ್, ಅವ್ರದ್ದು ಏನಾದ್ರು ಒಂದು ಕಂಟೆಂಟ್ ಬಂದೇ ಬರುತ್ತೆ ಅಂತ ನಾನು ವೇಟ್ ಮಾಡ್ತಿದ್ದೆ, ಏನೂ ಬರಲಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಅವ್ರ ಬರ್ತಡೇಗಾದ್ರೂ ಅಟ್ಲೀಸ್ಟ್ ಒಂದು ಟ್ರೈಲರ್ ಬರುತ್ತೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಟ್ರೈಲರ್ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಂಗೆ ದೇವರಾಣಕ್ಕೆ ಬೇಜಾರಾಗುತ್ತೆ, ನಾನು ಒಬ್ಬಂಗೆ ಬೇಜಾರಾಗುತ್ತೆ. ಹೌದು, ನನ್ನ ಒಪಿನಿಯನ್ ಹೇಳ್ತಾ ಇದ್ರು, ನಿಮ್ಮ ಬಾಳ್ ಬಗ್ಗೆ ನನಗೆ ಗೊತ್ತಿಲ್ಲ, ನನಗಂತೂ ಡೆಫಿನೆಟ್ ಆಗಿ ಬೇಜಾರಾಗುತ್ತೆ. ಮತ್ತೆ ಇನ್ನೇನು ಅಗೇನ್ ಟುಮಾರೋ ಉಪೇಂದ್ರ ಅವ್ರ ಬರ್ತಡೇ ಇರೋದ್ರಿಂದ 45 ಕೂಡ ಏನಾರು ಅನೌನ್ಸ್ಮೆಂಟ್ ಸಿಗುತ್ತಾ? ಅರ್ಜುನ್ ಜನ್ಯ, ವಾಟ್ ಆರ್ ಯು ಡೂಯಿಂಗ್? ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್, ಬಟ್ ಐ ವಾಂಟ್ ಸಮಥಿಂಗ್ ಫ್ರಮ್ ಯು ಮ್ಯಾನ್. ರಿಯಲಿ ಐ ವಾಂಟ್ ಸಮಥಿಂಗ್ ಫ್ರಮ್ ಯು. ನೀವು ಏನಾರು ಅನೌನ್ಸ್ ಮಾಡಲೇಬೇಕು ನಾಳೆ. ನಾನು ಬುಡವ ನಿಜವಾಗ್ಲೂ ಹೇಳ್ತಿದ್ದೀನಿ, ಐ ರಿಯಲಿ ವಾಂಟ್ ಟು ಸಿ ವಾಟ್ ಯು ಆರ್ ಎಕ್ಸಾಕ್ಟ್ಲಿ ಪ್ಲಾನಿಂಗ್. ನಾಳೆ ಡೆಫಿನೆಟ್ ಆಗಿ ಒಂದು ಸ್ಮಾಲ್ ಟೀಸರು ಅಥವಾ ಉಪೇಂದ್ರ ಅವ್ರದ್ದು ಒಂದು ಅನೌನ್ಸ್ಮೆಂಟ್ ವಿಡಿಯೋ ಡೆಫಿನೆಟ್ಲಿ. ಐ ವಾಂಟ್ ಎನ್ ಅನೌನ್ಸ್ಮೆಂಟ್ ಅಥವಾ ಟೈಟಲ್ ರಿವೀಲ್ ಮಾಡ್ರಿ 45. ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ? ಅದು ಪ್ರಾಜೆಕ್ಟ್ ನೇಮ್ ಅಂತ ನನಗೆ ಗೊತ್ತು 45 ಅನ್ನೋದು, ಬಟ್ ಅದು ಟೈಟ್ಲ್ ಕೂಡ ಆಗಿರ್ಬೋದು. ಈಗ ಏನೇನು ಬೇಕಾದ್ರೂ ಟೈಟ್ಲು ಮಾಡ್ತಾರೆ, ಅದು ಸೆಕೆಂಡ್ರಿ. ಬಟ್ ಐ ವಾಂಟ್ ಯು ಟು ಅಟ್ ಲೀಸ್ಟ್ ಒಂದು ಅನೌನ್ಸ್ಮೆಂಟ್ ವಿಡಿಯೋ ಬಿಡಲೇಬೇಕು. ಅದು ಒಂದು ವಿಜುವಲ್ಸ್ ಜೊತೆಗೆ ಒಂದು 2-3 ಕ್ಲಿಪ್ ಹಾಕ್ಬಿಟ್ಟು ಚಿಕ್ಕದಾಗಿ ಪರವಾಗಿಲ್ಲ ಬಿಡಿ ಪ್ಲೀಸ್. ನಮಗೊಂದು ಐಡಿಯಾ ಸಿಗುತ್ತೆ ಏನು ಮಾಡ್ತಾ ಇದ್ದೀರಾ ಅಂತ. ಅದು ನೆಕ್ಸ್ಟ್ ಇಯರ್ಗೆ ಬರೋದು ಇಫ್ ಐ ಆಮ್ ನಾಟ್ ರಾಂಗ್, ಬಿಕಾಸ್ ಅದು ಕೂಡ 70 to 80% ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ರು. ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ 45 ಕೂಡ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಅರ್ಜುನ್ ಜನ್ಯ ಇಸ್ ಡೈರೆಕ್ಟಿಂಗ್, ಇಟ್ಸ್ ಬಿಕಾಸ್ ಅವ್ರದ್ದು ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ ನಾನು ಮಾತಾಡ್ತಾ ಇದ್ದು ಕೇಳಿಸ್ಕೊಂಡಿದ್ದೀನಿ, ನೋಡಿದ್ದೀನಿ. ದಟ್ ಹಿ ಇಸ್ ಡಿಸ್ಕಸಿಂಗ್ ಲೈಕ್ ಇದು ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ಟೈಪ್ ಮೂವಿ, ಇದ್ರಲ್ಲಿ ತುಂಬಾ ಕಾನ್ಸೆಪ್ಟ್ಗಳಿದೆ, ತುಂಬಾ ಮೈಂಡ್ ಫಕಿಂಗ್ ಎಲಿಮೆಂಟ್ಸ್ ಇದೆ ಅಂತೆಲ್ಲ ಹೇಳ್ತಿದ್ರು. ಸೊ ಐ ವಾಸ್ ಲೈಕ್, ಅದ್ರಲ್ಲಿ ಬೇರೆ 3 ಬಿಗ್ ಸ್ಟಾರ್ಸ್ಗಳನ್ನ ಹಾಕೊಂಡು ಒಂದು ಪಿಕ್ಚರ್ ಅಲ್ಲಿ ತೋರಿಸ್ತಾರೆ, ಏನಿರ್ಬೋದು. ಬಟ್ ಪ್ಲಸ್ ಶಿವರಾಜ್ಕುಮಾರ್ ಅವರು ಪೋಸ್ಟ್ ನೋಡ್ಬಿಟ್ಟು ನಾನು ಇನ್ನೂ ಚೆನ್ನಾಗಿದೆ, ಏನೋ ಇರಬೇಕು ನೆಕ್ಸ್ಟ್ ಲೆವೆಲ್. ಅವ್ರನ್ನ ಫುಲ್ಲು ಒಂದು ತಾಂತ್ರಿಕ ಟೈಪ್ ಅಲ್ಲಿ ಫೋಟೋ ಶೂಟ್ ಮಾಡ್ಬಿಟ್ಟು ಹಾಕೋರೆ, ನೈಸ್. ಸೊ ಐ ಥಿಂಕ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ 45. ಪ್ಲೀಸ್ ಅರ್ಜುನ್ ಜನ್ಯ, ವಾಟ್ ಆರ್ ಯು ಡೂಯಿಂಗ್? ಪ್ಲೀಸ್ ನಾಳೆ ಏನಾರ ಆಗೋಗ್ಲಿ ಅನೌನ್ಸ್ಮೆಂಟ್ ಮಾಡಲೇಬೇಕು ನೀವು, ಏನಾರ ಆಗೋಗ್ಲಿ ಅಷ್ಟೇ. ಅವ್ರ ಬರ್ತಡೇಗೆ ಇದು ಬರಲೇಬೇಕು, ಏನಾರ ಒಂದು ಅನೌನ್ಸ್ಮೆಂಟ್ ಮಾಡಲೇಬೇಕು ನೀವು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಉಪೇಂದ್ರ ನಾಳೆ ಬರ್ತಡೇ ಇರೋದ್ರಿಂದ ದೇರ್ ಆರ್ ಚಾನ್ಸಸ್ ಬುದ್ಧಿವಂತ ಟೀಮ್ ಅವ್ರೇನಾದ್ರು ಪಾರ್ಟ್ 2, ಅದೇ ಬುದ್ಧಿವಂತ 2 ಅದ್ರದ್ದು ಏನಂತಾರೆ ಏನಾದ್ರು ಗ್ಲಿಮ್ಸೋ ಅನೌನ್ಸ್ಮೆಂಟ್ ಅಥವಾ ಟ್ರೈಲರ್ ಟೀಸರ್ ಏನಾದ್ರು ಒಂದು ಬಿಡ್ತಾರೆ ಅಂತ ಅನ್ಕೊಂಡಿದೀನಿ. ಟ್ರೈಲರ್ ಅಂತೂ ಬರಲ್ಲ ಅಫ್ಕೋರ್ಸ್, ಅದು ಹೆಂಗಿದ್ರು 2025ಗೆ ರಿಲೀಸ್ ಆಗೋದು, ಯಾಕಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಪ್ಯಾಕ್ಡ್. ಉಪೇಂದ್ರ ಎಷ್ಟೊಂದು ಇಂಟರ್ವ್ಯೂ ಹೇಳ್ತಿದ್ರು, ಸರ್ ಯು ಐ ಆಗಿದ ತಕ್ಷಣ ನೀವು ಬುದ್ಧಿವಂತ 2 ಬರುತ್ತೆ ಅಂತ, ಅಂದ್ರೆ ಪಿಕ್ಚರ್ ರೆಡಿ ಇದೆ ಅಂತ ಅರ್ಥ. ಬಟ್ ಅದನ್ನೇ ನನಗೊಂದು ಪ್ರಾಬ್ಲಮ್ ಏನು ಅಂದ್ರೆ, ಇಫ್ ದೇರ್ ಪ್ಲಾನಿಂಗ್ ಲೈಕ್ ದಟ್, ಐ ಥಿಂಕ್ ಸೊ 2025ಗೆ ಬರೋದದು. ಈ ಪೂರ್ತಿ ಇಯರ್ ಪ್ಯಾಕ್ಡ್ ಆಗಿದೆ, ತುಂಬಾ ದೊಡ್ಡ ದೊಡ್ಡ ಪಿಕ್ಚರ್ ಏಕ ಲೈನಪ್ ಅಲ್ಲಿ ಬಿದ್ದಾವೆ. ಅವರು ಏನಾದ್ರು ತಲೆ ಓಡಿಸ್ಬಿಟ್ಟು ಯಾವ್ದಾದ್ರು ಒಳ್ಳೆ ಡೇಟ್ ಸಿಕ್ಕಿದ್ರೆ ಅದನ್ನು ಇಳಿಸ್ಬಿಡ್ತಾರೆ.
ಬಟ್ ದ ಪ್ರಾಬ್ಲಮ್ ಹಿಯರ್ ಈಸ್ ವಿಲ್ ದೇ ಅನೌನ್ಸ್ ಇಟ್ ಟುಮಾರೋ? ನಾನು ಅದನ್ನೇ ಶಾಕಲ್ಲಿ ಇರೋದು. ಇಫ್ ದೇ ಅನೌನ್ಸ್ ಇಟ್, ಎಸ್, ನೆಕ್ಸ್ಟ್ ಲೆವೆಲ್. ಅನೌನ್ಸ್ ಮಾಡಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ, ಕಾಯ್ಕೊಂಡು ಕೂತ್ಕೊಂಡ್ರಿ. ಅಕ್ಟೋಬರ್ ದೀಪಾವಳಿಗೋ ದಸರಕ್ಕೋ ಅನೌನ್ಸ್ ಮಾಡ್ಕೊಂಡು ಕೂತ್ಕೋತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ರಿ. ಸೊ ದೇರ್ ಆರ್ ಚಾನ್ಸಸ್ ದಟ್ ದೇ ವಿಲ್ ಆಕ್ಚುಲಿ ಅನೌನ್ಸ್ ಟುಮಾರೋ ಸಮಥಿಂಗ್ ರಿಗಾರ್ಡಿಂಗ್ ಬುದ್ಧಿವಂತ 2. ಬುದ್ಧಿವಂತ 2 ರಿಗಾರ್ಡಿಂಗ್ ಏನಾರು ಒಂದು ಅನೌನ್ಸ್ಮೆಂಟ್ ಕೊಡ್ರಿ, ನಂಗೆ ಅದೇ ಕೇಳೋದು. ಯಾಕಂದ್ರೆ ಟುಮಾರೋ ಇಸ್ ಬರ್ತ್ಡೇ ಸೆಲೆಬ್ರೇಷನ್ ಪೋಸ್ಟರ್ ಇಷ್ಟ ಅಲ್ಲ ಬೇಡ, ನಾನು ದೇವರಣ್ಣನು ಬೈದ್ಬಿಡ್ತೀನಿ. ನಮ್ಗೆ ಪೋಸ್ಟರ್ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಒಂದು ಅನೌನ್ಸ್ಮೆಂಟ್ ವಿಡಿಯೋ. ಅಫ್ಕೋರ್ಸ್ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ಪ್ಲಸ್ ಲೋಗೋ ರಿವೀಲು ಅಥವಾ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಏನೋ ಟೀಸರ್ ತರನೇ ಒಂದು ಅನೌನ್ಸ್ಮೆಂಟ್ ಮಾಡಬೇಕು, ಬೇಕೇ ಬೇಕು ಟೀಸರ್ ನಾಳೆ ಒಂದು. ಸೊ ಇದ್ರಲ್ಲಿ ನನಗೇನು ಅಷ್ಟೊಂದು ಹೋಪ್ ಇಲ್ಲ ಕೂಲಿ ಕಡೆಯಿಂದ. ಸೊ ಅಫ್ಕೋರ್ಸ್ ಅವ್ರು ಪೋಸ್ಟರ್ ಅನೌನ್ಸ್ ಮಾಡಿದ್ರು ರಿಗಾರ್ಡಿಂಗ್ ದಟ್ ಉಪೇಂದ್ರ ಇಸ್ ದೇರ್ ಇನ್ ಕೂಲಿ, ಬಟ್ ದೇರ್ ಆರ್ ಚಾನ್ಸಸ್, ರೈಟ್? ಹೋಪ್ ಇಟ್ಕೊಳ್ಳೋಣ ದಟ್ ದೇ ವಿಲ್ ರಿವೀಲ್ ಸಮಥಿಂಗ್. ಲೈಕ್ ರಜನಿಕಾಂತ್ ಬರ್ತ್ಡೇ ಸ್ಪೆಷಲ್ ಆಗಿ ಅವ್ರಿಗೊಂದು ಸ್ಮಾಲ್ ಅನೌನ್ಸ್ಮೆಂಟ್ ವಿಡಿಯೋ ಹೆಂಗ್ ಬಂತು, ಉಪೇಂದ್ರ ಅವ್ರದ್ದು ಏನಾದ್ರು ಬರ್ಬಹುದು ಅಂತ. ಅಫ್ಕೋರ್ಸ್ ನೋಡೋಣ, ಬಂದ್ರೆ ಪ್ಲಸ್ ಪಾಯಿಂಟೇ, ಬರ್ಲಿಲ್ಲ ಅಂದ್ರೆ ಓಕೆ. ಬಟ್ ವಿ ಆರ್ ಆಲ್ರೆಡಿ ಹ್ಯಾವಿಂಗ್ 3 ಆಲ್ರೆಡಿ ಇದೆಯಲ್ವಾ, 45 ಇದೆ, ಬುದ್ಧಿವಂತ 2 ಇದೆ, ಮತ್ತು UI ಇದೆ. ಈ 3ರಲ್ಲಿ ಡೆಫಿನೆಟ್ಲಿ 2 ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಅನ್ನೋದು ನನ್ಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಇದು ಅಕಸ್ಮಾತ್ ಇವರು ಏನಾದ್ರು ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಏನಾದ್ರು ಒಂಥರ ಸ್ಮಾಲ್ 1 ಮಿನಿಟ್ ಅಥವಾ 30 ಸೆಕೆಂಡ್ಸ್ ವಿಡಿಯೋ ಬಿಟ್ರೆ ಅದು ನೆಕ್ಸ್ಟ್